ಇವತ್ತಿನ ಮ್ಯಾಚು RCB ವರ್ಸಸ್ KL ರಾಹುಲ್. ಯಾಕಂತ ಹೇಳಿದ್ರೆ ಯಾವಾಗಲೂ ಕೂಡ RCB ಅಗೇನ್ಸ್ಟ್ KL ರಾಹುಲ್ ಅವರು ಪರ್ಫಾರ್ಮ್ ಮಾಡ್ತಾನೆ ಇರ್ತಾರೆ. ಲಾಸ್ಟ್ ಸೀಸನ್ ಕೂಡ ಅದೇ ಲೆವೆಲ್ಗೆ ಪರ್ಫಾರ್ಮೆನ್ಸ್ ಅಂತ ಬಂದಿದ್ದು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ. ಆ ಒಂದು ಮೂಮೆಂಟ್ನ ಇಲ್ಲಿವರೆಗೂ ಯಾವುದೇ RCB ಫ್ಯಾನ್ಸು ಪ್ಲೇಯರ್ಸು ಮರೆಯೋದಕ್ಕೆ ಚಾನ್ಸೇ ಇಲ್ಲ. ಯಾಕಂತ ಹೇಳಿದ್ರೆ ಕಾಂತಾರ ಸೆಲೆಬ್ರೇಷನ್ ಮಾಡಿದ್ದು ಬಂದು ಆಡಿ ಲಾಸ್ಟ್ವರೆಗೂ ನಿಂತ್ಕೊಂಡು ಮ್ಯಾಚ್ನ ಗೆಲ್ಲಿಸ್ಬಿಟ್ಟು ಅದು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ RCB ಫ್ಯಾನ್ಸ್ ಫುಲ್ ಪ್ಯಾಕ್ ಆಗಿರ್ತಾರೆ ಆ ಒಂದು ಸ್ಟೇಡಿಯಮಲ್ಲಿ. ಆವಾಗ ಕಾಂತಾರ ಸೆಲೆಬ್ರೇಷನ್ ಅಂತೂ ನೆಕ್ಸ್ಟ್ ಲೆವೆಲ್ಲು. ಈ ಗ್ರೌಂಡು ನಂದು ಅಂತ ಹೇಳ್ತಾರಲ್ಲ, ಅದಂತೂ ಯಾವುದೇ ಫ್ಯಾನ್ಸು ಕೂಡ ಮರೆಯೋದಕ್ಕೆ ಚಾನ್ಸ್ ಇಲ್ಲ. ಆ್ಯಂಡ್ RCBಗೆ ಇವತ್ತು ಒಂಥರ ಸ್ಪೆಷಲ್ ಡೇ, ಬಿಕಾಸ್ ಇವತ್ತು RCB ಕಂಪ್ಲೀಟ್ ಟೀಮು ಗ್ರೀನ್ ಜೆರ್ಸಿ ಹಾಕೊಂಡು ಆಡ್ತಾ ಇದ್ದಾರೆ. ಈ ಒಂದು ಜೆರ್ಸಿನ ಹಾಕೊಂಡು ಆಡಿದಾಗೆಲ್ಲ RCBಗೆ ಆ ಒಂದು ಸೀಸನ್ ಏನೋ ಆಗಿರುತ್ತೆ. ಯಾಕಂತ ಹೇಳಿದ್ರೆ ಇಲ್ಲ ಮ್ಯಾಚ್ ಸೋತಿದ್ರೆ ಆ ಒಂದು ಸೀಸನಿಂದ ಕಂಪ್ಲೀಟ್ ಆಚೆ ಬಂದಿರ್ತಾರೆ. ಮ್ಯಾಚ್ ಏನಾದರೂ ಗ್ರೀನ್ ಜೆರ್ಸಿಲಿ ಹಾಕೊಂಡು ಗೆದ್ರೆ ಮಗ ಹೇಳ್ತಾ ಇದ್ದೀನಿ, ಆ ಒಂದು ಸೀಸನು ಸೆಮಿಫೈನಲ್ಸ್ ಎಲ್ಲ ಫೈನಲ್ಸ್ಗೆ 100% ಹೋಗ್ತಾರೆ. ಆ ಲೆವೆಲ್ಗೆ ಒಂದು ಏನಂತಾರೆ ಆ ಒಂದು ಲೆವೆಲ್ಗೆ ಇಟ್ಟಿರೋದು ಈ ಒಂದು ಗ್ರೀನ್ ಜೆರ್ಸಿಲಿ. ಇವತ್ತಿನ ಮ್ಯಾಚಲ್ಲಿ ಏನಾಗುತ್ತೆ ನೋಡೋದ. ಆ್ಯಂಡ್ RCB ಮತ್ತು DC ಪಾಯಿಂಟ್ಸ್ ಟೇಬಲಲ್ಲಿ RCB ಕಂಫರ್ಟಬಲ್ ಆಗಿ ಕಾಣಿಸ್ತಾ ಇದ್ದಾರೆ. ಬಿಕಾಸ್ ಆಡಿರೋ 5 ಮ್ಯಾಚಸಲ್ಲಿ 4 ಗೆದ್ದುಬಿಟ್ಟು ನೆಟ್ ಅಂತೂ ಸಕ್ಕತ್ತಾಗೇ ಇದೆ. ಆ್ಯಂಡ್ ಡೆಲ್ಲಿ ಕ್ಯಾಪಿಟಲ್ಸ್ 4 ಮ್ಯಾಚಸಲ್ಲಿ 2 ಗೆದ್ದಿರೋದು. ಸ್ಟಾರ್ಟಿಂಗ್ 2 ಮ್ಯಾಚು ಸಮೀರ್ ರಿಜ್ವಿ ಗೆಲ್ಲಿಸ್ತಾರೆ. ಇಲ್ಲ ಅಂತ ಹೇಳಿದ್ರೆ DC ಅವರು ಯಾವಾಗಲೂ ಮುಳುಗೋಬೇಕಾಗಿತ್ತು, ಲೈಕ್ KKR ಥರ. ಅವರು ಕೂಡ 6th ಪೊಸಿಷನಲ್ಲಿದ್ದಾರೆ. 4 ಮ್ಯಾಚಸಲ್ಲಿ 2 ಗೆದ್ದುಬಿಟ್ಟು ರನ್ ರೇಟ್ ಕೂಡ ಆ ಕಡೆ ಈ ಕಡೆ ಇದೆ. ನಮ್ಮ RCB ಅಂತೂ ಅವತ್ತು ರಾಜಸ್ಥಾನ್ ರಾಯಲ್ಸ್ ವಿರುದ್ಧ 1 ಮ್ಯಾಚ್ ಆಮಾರಿಲ್ಲ ಅಂತ ಹೇಳಿದ್ರೆ ಇವತ್ತು ಪಾಯಿಂಟ್ಸ್ ಟೇಬಲಲ್ಲಿ ಎಲ್ಲೋ ಇರ್ತಾ ಇದ್ವಿ. ಆ್ಯಂಡ್ ಪಿಚ್ ರಿಪೋರ್ಟ್ ಬಗ್ಗೆ ಮಾತಾಡಿದ್ರೆ, ಪಿಚ್ ಅಂತೂ ಚಿನ್ನಸ್ವಾಮಿ ನಿಮಗೆ ಗೊತ್ತು ಯಾವ ಲೆವೆಲ್ಗೆ ಅಂತ ಹೇಳಿದ್ರೆ, ಯಾರು ಟಾಸ್ನ ಗೆಲ್ತಾರೆ ಕಣ್ಣು ಮುಚ್ಕೊಂಡು ನಾವು ಬೌಲಿಂಗ್ ಮಾಡ್ತೀವಿ ಅಂತಲೇ ಹೇಳೋದು. ಯಾಕಂತ ಹೇಳಿದ್ರೆ ಈ ಒಂದು ಪಿಚ್ಚು ಚೇಸ್ ಮಾಡೋದಕ್ಕೆ 7 ಮಾಡಿಸಿ ಜೋಡಿ ಅಂತಲೇ ಹೇಳ್ಬೋದು. ಸೊ 240 ಅಲ್ಲ 250 ನೋಡಿದ್ರು ಕೂಡ ಚೇಸ್ ಮಾಡೋಷ್ಟು ಕೆಪಾಸಿಟಿ ಈ ಒಂದು ಚೇಸಲ್ಲಿ ಈ ಒಂದು ಸ್ಟೇಡಿಯಮಲ್ಲಿದೆ, ಯಾವುದೇ ಅಪೋನೆಂಟ್ ಟೀಮ್ಗೂ ಕೂಡ ಚೇಸ್ ಮಾಡೋ ಟೀಮ್ಗೆ. ಸೊ ಅದಕ್ಕೋಸ್ಕರ ಟಾಸ್ ಯಾರು ಗೆಲ್ತಾರೆ ಈಸಿಯಾಗಿ ಹೋಗ್ಬಿಡ್ತಾರೆ, ನಾವು ಚೇಸ್ ಮಾಡ್ತೀವಿ ಅಂತ. ಆ್ಯಂಡ್ 200 ಇಲ್ಲಿ ಎಕ್ಸ್ಪೆಕ್ಟೆಡ್ ಸ್ಕೋರು. ಫಸ್ಟ್ ಬ್ಯಾಟಿಂಗ್ ಆಡಿದವರು 92 ಸಲ ಗೆದ್ದಿದ್ದಾರೆ. ಆ್ಯಂಡ್ ಸೆಕೆಂಡ್ ಬ್ಯಾಟಿಂಗ್ ಆಡಿದವರು 116 ಸಲ ಗೆದ್ದಿದ್ದಾರೆ. ಆ್ಯಂಡ್ ಸ್ಪಿನ್ನರ್ಸ್ಗೆ ಇದರಲ್ಲಿ ಈ ಒಂದು ವಿಕೆಟಲ್ಲಿ 34 ಬಿದ್ದಿದೆ ವಿಕೆಟು. ಆ್ಯಂಡ್ ಪೇಸರ್ಸ್ ಕೂಡ 7 ವಿಕೆಟ್ ಬಿದ್ದಿದೆ. ಆ್ಯಂಡ್ ಬ್ಯಾಟಿಂಗ್ ಅಂತೂ ಪ್ಯಾರಡೈಸ್ ಟೀಮು, ಹೆವೆನ್ ಈ ಒಂದು ಗ್ರೌಂಡ್ ಅಂತಲೇ ಹೇಳ್ತೀನಿ. ಆ್ಯಂಡ್ RCBದು ಪ್ಲೇಯಿಂಗ್ 11 ಬಗ್ಗೆ ಮಾತಾಡಿದ್ರೆ ಎಲ್ಲ ಪ್ಲೇಯರ್ಸು ಕೂಡ ಒಳ್ಳೆ ಫಾರ್ಮಲ್ಲಿದ್ದಾರೆ, ಯಾರು ಇಲ್ಲ ಅಂತ ಹೇಳೋಂಗಿಲ್ಲ. ವಿರಾಟ್ ಕೊಹ್ಲಿ ಆರೆಂಜ್ ಕ್ಯಾಪ್ ಹೋಲ್ಡರು ಲಾಸ್ಟ್ ಮ್ಯಾಚು, ಬಟ್ ಇವಾಗ ಸ್ವಲ್ಪ ಶುಭ್ಮನ್ ಗಿಲ್ ಬಂದಿರೋದ್ರಿಂದ ಆ ಕಡೆ ಈ ಕಡೆ ಆಗಿದೆ. ಇವತ್ತಿನ ಮ್ಯಾಚಲ್ಲಿ ಒಂದು 50 ಹೊಡೆದ್ರೆ ಅವ್ರಿಗೆ ಬಂದುಬಿಡುತ್ತೆ ಫಿಕ್ಸು. ಆ್ಯಂಡ್ ಪಿಲ್ಸಾಲ್ಟು ಬ್ಯಾಟಿಂಗಲ್ಲಿ ಫೀಲ್ಡಿಂಗಲ್ಲಂತೂ ಹಂಗೆ ನೆಕ್ಸ್ಟ್ ಲೆವೆಲ್ ಮಾಡ್ತಾ ಇದ್ದಾರೆ. ಆ್ಯಂಡ್ ರಜತ್ ಪಟ್ಟಿದಾರ್ ಬ್ರೋ ನೆಕ್ಸ್ಟ್ ಲೆವೆಲ್ಲು. ದೇವದತ್ ಪಡಿಕ್ಕಲ್ ಅಂತೂ T20ನ ಈ ಲೆವೆಲ್ಗೆ ಆಡ್ತಾರೆ ಅಂತ ಈ ಒಂದು ಸೀಸನ್ ತೋರಿಸ್ತಾ ಇದ್ದಾರೆ. ಆ್ಯಂಡ್ ರಜತ್ ಪಟ್ಟಿದಾರ್ ಅಂತೂ ಹಾಗೆ ದುರಂಧರ್ ಪಾರ್ಟ್ 3 ಇವರೇ ರಿಲೀಸ್ ಮಾಡ್ತಾ ಇರೋದು ಇವಾಗ. ಆ್ಯಂಡ್ ಜಿತೇಶ್ ಶರ್ಮಾ ಇವರೊಬ್ಬರು ಫಾರ್ಮಿಗೆ ಬರಬೇಕು. ಆ್ಯಕ್ಚುಲಿ ಲಾಸ್ಟ್ ಮ್ಯಾಚು ದಿಗ್ವೇಶ್ ರಾತಿಗಂತೂ ಸರಿ ಕೊಟ್ಟಿದ್ರು. ಆ್ಯಂಡ್ ಟೀಮ್ ಡೇವಿಡ್ ಬಗ್ಗೆ ಮಾತಾಡೋಂಗಿಲ್ಲ, ರಮಾರಿಯಸ್ ಸಫರ್ಡ್ ಬಗ್ಗೆ ಮಾತಾಡೋಂಗಿಲ್ಲ, ಬಿಕಾಸ್ ಲಾಸ್ಟ್ ಮ್ಯಾಚ್ ಇವರಿಬ್ಬರೇ ಫಿನಿಶ್ ಮಾಡಿದ್ದು. ಆ್ಯಂಡ್ ಕೃಣಾಲ್ ಪಾಂಡ್ಯ ಮೀಡಿಯಂ ಪೇಸು, ಸ್ಪಿನ್ನು, ಬ್ಯಾಟಿಂಗಲ್ಲಿ ನಿಮ್ಗೆ ಹೆಂಗೆ ಬೇಕು ಹಂಗೆ ಆಡ್ಕೊಡ್ತಾರೆ. ಆ್ಯಂಡ್ ರಶೀಕ್ ದಾರ್ ಲಾಸ್ಟ್ 2 ಮ್ಯಾಚ್ ಅಂತೂ ಆಪರ್ಚುನಿಟಿ ಸಕ್ಕತ್ತಾಗಿ ಯುಟಿಲೈಸ್ ಮಾಡಿಕೊಂಡ್ರು. ಆ್ಯಂಡ್ ಭುವನೇಶ್ವರ್ ಕುಮಾರ್, ಜೋಸ್ ಹೇಸಲ್ವುಡ್, ಸುಯೇಶ್ ಶರ್ಮಾ ಈ 3 ಪೇಸರ್ಸ್ ಅಂತೂ ಸಕ್ಕತ್ತು. ಆ್ಯಂಡ್ ಸುಯೇಶ್ ಶರ್ಮಾ ಸ್ಪಿನ್ ಬರೋಲ್ವಾ, ಅವ್ರು ನೆಕ್ಸ್ಟ್ ಲೆವೆಲು. ಆ್ಯಂಡ್ ಡೆಲ್ಲಿ ಅವ್ರದ್ದು ಪ್ಲೇಯಿಂಗ್ ಲೆವೆಲ್ ನೋಡ್ತಾ ಇದ್ದೀರಾ. KL ರಾಹುಲ್ ಅವರಂತೂ ಒಳ್ಳೆ ಫಾರ್ಮ್ಗೆ ಬಂದರು, ಅದಾದ್ಮೇಲೆ ಮತ್ತೆ ಫ್ಲಾಪ್ ಆದರು. ಆ್ಯಂಡ್ ಪತುಮ್ ನಿಶಾಂಕ ಇವರು ಆ್ಯಕ್ಚುಲಿ ಇಂಪ್ಯಾಕ್ಟ್ಫುಲ್ ಇನ್ನಿಂಗ್ಸ್ನ ಆಡಬೇಕು ಡೆಲ್ಲಿ ಕ್ಯಾಪಿಟಲ್ಸ್ಗೆ. ಇಲ್ಲ ಅಂತ ಹೇಳಿದ್ರೆ ಈ ಒಂದು ಟೀಮ್ ತುಂಬ ಕಷ್ಟ ಆಗುತ್ತೆ. KL ರಾಹುಲ್ಗೆ ಈ ಸಲ ಒಂದು ನ್ಯೂ ರೋಲ್ ಕೊಟ್ಟಿದ್ದಾರೆ ಓಪನಿಂಗಲ್ಲಿ ಆಡೋದಕ್ಕೆ. ಆ್ಯಕ್ಚುಲಿ ಓಪನರ್ ಇವರು, ಬಟ್ ಲಾಸ್ಟ್ 2-3 ಸೀಸನಿಂದ ಓಪನಿಂಗ್ ಕಳಿಸ್ತಾ ಇರಲಿಲ್ಲ. ಇವಾಗ ಒಳ್ಳೆ ರೋಲ್ನ ಕೊಟ್ಟಿದ್ದಾರೆ. ಇಲ್ಲಿ ಈ ಇಬ್ಬರು ಪ್ಲೇಯರ್ಸ್ ಏನಾದರೂ ಒಳ್ಳೆ ಸ್ಟಾರ್ಟ್ನ ಕೊಟ್ಟರೆ ಅದನ್ನು ಕ್ಯಾರಿ ಮಾಡ್ಕೊಂಡು ಹೋಗ್ತಾರೆ. ಆ್ಯಂಡ್ ನಿತೀಶ್ ರಾಣಾ ಆ್ಯಂಡ್ ಅಶುತೋಷ್ ಶರ್ಮಾ ಈ 2 ಪ್ಲೇಯರ್ಸಲ್ಲಿ ಸ್ವಲ್ಪ ಕನ್ಫ್ಯೂಷನ್ ನಡೀತಾ ಇದೆ. ಯಾಕಂತ ಹೇಳಿದ್ರೆ ಇಬ್ಬರು ಕೂಡ ಫಾರ್ಮ್ ಇಲ್ಲ. ಆ್ಯಂಡ್ ಸಮೀರ್ ರಿಜ್ವಿ ಸ್ಟಾರ್ಟಿಂಗ್ 2 ಮ್ಯಾಚ್ ಅಂತೂ ಸಕ್ಕತ್ತಾಗಿ ಆಡಿದ್ರು, ಬಟ್ ಅದಾದಮೇಲಂತೂ ಫಾರ್ಮಿಂದ ಕಳ್ಕೊಂಡಿದ್ದಾರೆ. ಆ್ಯಂಡ್ ಅಕ್ಷರ್ ಪಟೇಲ್, ಓಕೆ, ಟ್ರಿಸ್ಟನ್ ಸ್ಟಬ್, ಡೇವಿಡ್ ಮಿಲ್ಲರ್, ವಿ ನಿಗಮ್ ಆ್ಯಂಡ್ ಕುಲ್ದೀಪ್ ಯಾದವ್, ಮುಖೇಶ್ ಕುಮಾರ್, ಎಂಗಿಡಿ ಆ್ಯಂಡ್ ನಟರಾಜನ್ ಇದು ಡೆಲ್ಲಿ ಕ್ಯಾಪಿಟಲ್ಸ್ ಅವ್ರದ್ದು ಪ್ಲೇಯಿಂಗ್ 11. ಸೊ ಅಷ್ಟೊಂದೇನು RCBಗೆ ಇಂಪ್ಯಾಕ್ಟ್ ಅಂತ ಅನ್ನಿಸ್ತಲ್ಲ ಈ ಒಂದು ಪ್ಲೇಯಿಂಗ್ 11 ಮತ್ತು ಡೆಲ್ಲಿ ಕ್ಯಾಪಿಟಲ್ಸು. ಹೇಳೋಕ್ಕಾಗಲ್ಲ, ಬಿಕಾಸ್ ಬೌಲಿಂಗಲ್ಲಿ ಏನೋ ಮಾಡಿದ್ರು ಮಾಡ್ಬೋದು, ಬಟ್ ಬ್ಯಾಟಿಂಗಲ್ಲಿ ಯಾವುದೇ ಥರ ಒಂದು ಕಷ್ಟನ RCB ಕೊಡೋಕ್ಕಾಗಲ್ಲ ಅಂತ ಅನಿಸುತ್ತೆ ನೋಡ್ದ. ಆ್ಯಂಡ್ ಹೆಡ್ ಟು ಹೆಡ್ ಬಗ್ಗೆ ಮಾತಾಡೋದಾದರೆ ಇಲ್ಲಿವರೆಗೂ 34 ಮ್ಯಾಚಸ್ನ ಆಡಿದ್ದಾರೆ ಡೆಲ್ಲಿ ಕ್ಯಾಪಿಟಲ್ಸರು, 12ನ ವಿನ್ ಆಗಿದ್ದಾರೆ. ಆ್ಯಂಡ್ ಬೆಂಗಳೂರು 21 ಮ್ಯಾಚ್ನ ವಿನ್ ಆಗಿದ್ದಾರೆ, ಒಂದೇ ಒಂದು ನೋ ರಿಸಲ್ಟ್ ಆಗಿರೋದು.
ಸೊ ಆರ್ ಸಿ ಬಿ ಕಂಪ್ಲೀಟ್ ಡಾಮಿನೇಟ್ ಮಾಡಿದರೆ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ. ಸೊ ಲಾಸ್ಟ್ ಮ್ಯಾಚು ಡೆಲ್ಲಿ ಕ್ಯಾಪಿಟಲ್ಸ್ ಅವರು, ಅದು ಕೆ ಎಲ್ ರಾಹುಲ್ ಅವರು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಒಳ್ಳೆ ಇನ್ನಿಂಗ್ಸ್ನ ಆಡಿದ್ದು. ಸೊ ಇವತ್ತು ಕೆ ಎಲ್ ರಾಹುಲ್ ಅವರು ಅದೇ ಥರ ಇನ್ನಿಂಗ್ಸ್ನ ಆಡಲಿ, ಬಟ್ ಆರ್ ಸಿ ಬಿ ಗೆಲ್ಲಿ ಎಲ್ಲ ಫ್ಯಾನ್ಸು ಕೂಡ ಖುಷಿಯಾಗಲಿ. ಸೊ ನಿಮ್ಗೆ ಅನಿಸುತ್ತೆ ಅಂತ ಕಾಮೆಂಟ್ ಮಾಡಿ. ಇವತ್ತಿನ ಮ್ಯಾಚ್ ಆರ್ ಸಿ ಬಿನೇ ಗೆಲ್ಲೋದು.